ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಪ್ರಚಲಿತ ವಿಷಯಗಳ ಕುರಿತು ಜನರ ಅಭಿಪ್ರಾಯ, ಇದುವೇ ಪಬ್ಲಿಕ್ ಪಂಚ್. ನಾವು ಹಾಕೊಳ್ಳುವಂತಹ ಉಡುಪಾಗಿರಬಹುದು, ನಾವು ಯಾವ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದು ಕೂಡ ಮುಖ್ಯವಾಗತ್ತೆ. ಈಗ ನಾನು ಮಾತನಾಡ್ತಾ ಇರುವಂತದ್ದು, ದೇವಸ್ಥಾನಗಳಲ್ಲಿ ಇದೇ ಉಡುಪು ಧರಿಸಿ ಬರಬೇಕು, ಇಲ್ಲ ಅಂದ್ರೆ ನಿಷೇಧ ಹೇರಲಾಗಿದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಸೀರೆನೋ ಚೂಡಿದಾರ್ ಇಂಥದ್ದು ಹಾಕೊಂಡ್ ಬರ್ಬೇಕು. ಅದನ್ನ ಬಿಟ್ಟು ಜೀನ್ಸ್ ಆಗ್ಲಿ ಮಿಡ್ಡಿ ಆಗ್ಲಿ ಈ ತರದ ಬಟ್ಟೆಗಳನ್ನ ನಿಷೇಧಿಸಲಾಗಿದೆ. ಅಂದ್ರೆ ದೇವಸ್ಥಾನಕ್ಕೆ ನೀವು ಬರ್ತೀರಾ ಅಂತ ಹೇಳಿದ್ರೆ ಬರೀ ಒಂದು ದೇವರ ಭಕ್ತಿ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದಿರಲ್ಲ. ಅಲ್ಲಿ ನಮ್ಮ ದೇಶದ ಸಂಸ್ಕೃತಿ ಅದೆಲ್ಲವೂ ಕೂಡ ಇರುತ್ತೆ. ಹಂಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವ ಬಟ್ಟೆ ಹಾಕೊಂಡು ಹೋಗ್ಬೇಕು ಅನ್ನೋಂಥದ್ದು ಕೂಡ ನಮ್ಮ ಗಮನಕ್ಕಿರಬೇಕು ಅನ್ನೋ ಮಾತನ್ನ ಈಗ ದೇವಸ್ಥಾನಗಳಲ್ಲಿ ಕೆಲವು ಕಡೆ ಹಾಕ್ಲಾಗಿದೆ. ಯಾವ ದೇವಸ್ಥಾನಗಳು? ಉಡುಪಿ, ಧರ್ಮಸ್ಥಳ, ಮಂತ್ರಾಲಯ, ಹೀಗೆ ಅನೇಕ ದೇವಸ್ಥಾನಗಳಲ್ಲಿ ಈ ತರದ್ದೇ ಉಡುಪು ಹಾಕೊಂಡ್ ಬನ್ನಿ, ಇದ್ರೆ ಮಾತ್ರ ಒಳಗೆ ನಿಮಗೆ ಪ್ರವೇಶ, ಇಲ್ಲ ಅಂದ್ರೆ ಪ್ರವೇಶ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಜನರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಕೆಲವ್ರು ಹೇಳ್ತಾರೆ, ದೇವಸ್ಥಾನಕ್ ಹೋಗ್ತಿವ್ರಿ, ಭಕ್ತಿ ಇದ್ರೆ ಸಾಕು, ನಮಸ್ಕಾರ ಮಾಡಿ ಬಂದ್ರೆ ಸಾಕು, ಭಕ್ತಿ ಭಾವನೆಗೆ ಬೆಲೆ ಇರ್ಬೇಕು, ನಾವ್ ಏನ್ ಉಟ್ಕೋತೀವಿ ಏನ್ ಬಿಡ್ತೀವಿ ಅದು ಕೂಡ ರೂಲ್ಸ್ ಮಾಡಿದ್ರೆ ಹೆಂಗೆ ಅಂತ ಒಂದು ಕಡೆ ಜನ ಹೇಳ್ತಾರೆ. ಇನ್ನು ಕೆಲ ಕಡೆ ಜನರು ಏನ್ ಹೇಳ್ತಾರ ಅಂತಂದ್ರೆ, ದೇವಸ್ಥಾನ ಅಂದ್ರೆ ಬರೀ ನಮಸ್ಕಾರ ಮಾಡೋದಲ್ಲಮ್ಮ, ಬರೀ ಹೋಗಿ ದೇವ್ರಿಗೆ ನೋಡ್ಕೊಂಡು ದಕ್ಷಿಣೆ ಹಾಕಿ ಪಂಚಾಮೃತ ಪ್ರಸಾದ ತಗೊಂಡು ಬರೋದಲ್ಲ. ಅಲ್ಲಿ ನಮ್ಮ ದೇಶದ ಸಂಸ್ಕೃತಿ ಎದ್ದು ಕಾಣುತ್ತೆ, ಒಬ್ರನ್ನೊಬ್ರು ಭೇಟಿ ಆಗ್ತೀವಿ, ಅಲ್ಲಿ ಒಂದು ಆಧ್ಯಾತ್ಮದ ಭಾವನೆ ಇರುತ್ತೆ. ಇದೆಲ್ಲವನ್ನ ಪರಿಗಣನೆಗೆ ತಗೊಂಡಾಗ ನಾವು ಯಾವ ಉಡುಪು ಧರಿಸ್ಬೇಕು ಅದು ಕೂಡ ಪರಿಗಣೆಗೆ ಬರುತ್ತೆ. ನಾವ್ ಯಾವ ಉಡುಪು ಧರಿಸ್ಬೇಕು ಅದು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಕೆಲವರು ಹೇಳ್ತಾರೆ. ಈಗ ನಾನು ಇಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ಗೆ ಬಂದಿದ್ದೇನೆ. ಇಲ್ಲಿ ಹಲವಾರು ಜನ ಓಡಾಡ್ತಾ ಇರ್ತಾರೆ, ಬೇರೆ ಬೇರೆ ಊರುಗಳಿಗೆ ಹೋಗೋರು ಇರ್ತಾರೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಗೆ ಬಂದಿದ್ದೇನೆ. ಜನ ಏನ್ ಹೇಳ್ತಾರೆ ಈ ಕುರಿತು, ಈ ವಿಚಾರದ ಬಗ್ಗೆ ಕೇಳೋಣ ಬನ್ನಿ. ಭಕ್ತಿಯಿಂದ ಡ್ರೆಸ್ ಕೂಡ ಅವ್ರು ಹೇಳಿಕೆ ಹಾಕೋಬೇಕು ಅಂತ ಅನ್ಸುತ್ತಾ? ಬೇಡ ಬೇಡ, ಅದ್ ಅನ್ಸೋದಲ್ಲ. ದೇವ್ರ ನಮ್ ಭಕ್ತಿ ನಮ್ ಕಾಪಾಡ್ಬೇಕು ಅಂತಂದ್ರೆ ಮಾನ್ವಾಗಿ ಆ ಭಕ್ತಿನೇ ಇಲ್ಲ ಅಂದಾಗ ಆ ದೇವಸ್ಥಾನಕ್ಕೆ ಹೋದ್ರೆ ಬಿಟ್ರೆ ಎರಡು ಮೈ ತುಂಬಾ ಬಟ್ಟೆ ಹಾಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಲ್ಲ ಅಂತ ಹೇಳೋದು ಸರಿನೇ. ಹೆಣ್ಮಕ್ಳಿಗೆ ಸೀರೆ ಅದು ಬೆಳೆ ತುಂಬಾ ಇರ್ಬೇಕದು. ನಮ್ ಹಿಂದೂ ಧರ್ಮದ ಪದ್ಧತಿ ಅದು. ಎಲ್ಲ ಸೇಫ್ಟಿ ಇತ್ತು. ಸೀರೆ ಆದ್ರೆ ಅದು ಹೊಟ್ಟೆ ಕಾಣುತ್ತೆ, ಅದು ಬೆನ್ನು ಕಾಣುತ್ತೆ. ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಜೀನ್ಸ್ ಮಿಡಿ ಆತರ ಹಾಕೊಂಡ್ ಬಂದ್ರೆ. ಇದು ಎಷ್ಟು ಸರಿ ಅಂತ ನಿಮಗ್ ಅನ್ಸುತ್ತೆ? ಅದು ಸರಿ ಅನ್ಸುತ್ತೆ. ಯಾಕೆ? ಏನಕ್ಕೆ ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋಗೋದು ಉದ್ದೇಶ ಏನಕ್ಕೆ? ಭಕ್ತಿಗೆ. ಆ ಭಕ್ತಿನೇ ಇಲ್ಲ ಅಂದಾಗ ಆ ದೇವಸ್ಥಾನಕ್ಕೆ ಹೋದ್ರೇನು ಬಿಟ್ರೆ ಎರಡು ಒಂದೇ. ದೇವಸ್ಥಾನಕ್ಕೆ ಹೋಗೋದು ಒಂದು ಭಕ್ತಿಗೆ, ಒಂದು ಆತ್ಮತೃಪ್ತಿಗೋಸ್ಕರ ಹೋಗೋದು. ನಾನು ಒಂದು ಕೆಟ್ಟ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಒಳ್ಳೆ ಅರ್ಥದಲ್ಲಿ. ಈಗ ಬೇರೆ ಬೇರೆ ಧರ್ಮಗಳಲ್ಲಿ ಹೋಗ್ತಾವ್ರೆ, ಧರ್ಮಗಳಲ್ಲಿ ಯಾವ ರೀತಿ ಹೋಗ್ತಾರೆ, ಕರೆಕ್ಟ್ ಆಗಿ ಹೋಗ್ತಾ ಇದಾರಲ್ವಾ, ಅವ್ರ ಧರ್ಮಕ್ಕೆ ಅವ್ರು ಪಾಲನೆ ಮಾಡ್ತಾವ್ರೆ. ಹಾಗೇನೆ ಈ ಧರ್ಮದಲ್ಲೂ ಒಂದು ದೇವಸ್ಥಾನದಲ್ಲಿ ಒಂದು ಕರೆಕ್ಟ್ ಆಗಿ ವಸ್ತ್ರ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಸಾರ್ವಜನಿಕರ ಉದ್ದೇಶನೂ ಇರುತ್ತೆ, ಸರ್ಕಾರದ ಉದ್ದೇಶನೂ ಇರುತ್ತೆ, ಪಬ್ಲಿಕ್ ಉದ್ದೇಶನೂ ಚೆನ್ನಾಗಿದೆ. ಸರಿ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತಿ ಮುಖ್ಯ ಆಗತ್ತೆ. ಭಕ್ತಿ ಮುಖ್ಯ ಆಗುತ್ತೆ. ಆದ್ರೆ ಬಟ್ಟೆಗಳನ್ನು ಇದೇ ಹಾಕೋಬೇಕು ಅದೇ ಹಾಕೋಬೇಕು. ಈಗ ಎಲ್ಲಾ ಧರ್ಮದಲ್ಲೂ ಅದೇ ರೀತಿ ಮಾಡ್ತಾರಲ್ಲ ಮೇಡಮ್. ಹೇಗ್ ಮಾಡ್ತಾರ ಅವರು? ಧರ್ಮದಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ನೀವು ಟೀಕೆ ಮಾಡಕ್ ಹೋಗ್ತಾ ಇಲ್ಲ, ಕರೆಕ್ಟ್ ಮಾಡ್ತಾ ಇರೋದು. ಪ್ರತಿಯೊಂದನ್ನು ಏನಕ್ಕೆ ಮೈಂಡ್ ಅನ್ನ ಬೇರೆ ಕಡೆ ಡೈವರ್ಟ್ ಆಗ್ಬಾರ್ದು, ಭಕ್ತಿಯಿಂದ ದೇವ್ರ ಧ್ಯಾನ ಮಾಡ್ಬೇಕು ಅಂತ ಹೋಗ್ತಾರೆ. ಈಗ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ಎಲ್ಲಾ ದೇವಸ್ಥಾನಗಳು ಒಂದ್ ದಿವಸ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಬಿಡಿ. ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ಲೇ ಇದ್ರು ತನ್ನೊಳಗೆ ದೇವ್ರಿದೆ, ಅದ್ ಬೇರೆ ಪ್ರಶ್ನೆ. ಹೋಗದೆ ಇದ್ರು ನಡೆಯುತ್ತೆ. ದೇವಸ್ಥಾನ ಹೋಗೋ ಉದ್ದೇಶ ಏನು? ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಇದ್ ಮಾಡ್ಲಿ ಅಂತ ಹೇಳ್ತಾ ಇದಾರೆ, ಅದ್ ಮಾಡ್ಕೊಡ್ತಾ ಇದ್ದಾರೆ. ಈಗ ಬೇರೆ ಬಟ್ಟೆ ಹಾಕೊಂಡು ಹೋದ್ರೆ ಏನಾಗುತ್ತೆ ಸರ್? ಡೈವರ್ಟ್ ಆಗುತ್ತೆ. ಈಗ ನಿಮ್ಗೆ ಗೊತ್ತಿದೆ ಮೇಡಮ್, ಈಗ ಹೆಣ್ಣು ಮಕ್ಕಳು ಹೋಗ್ತಾರೆ, ಅವರ ಒಂದು ವಸ್ತ್ರಾಲಂಕಾರ ಬಿಡಿ, ನಾನು ಇಷ್ಟಪಟ್ಟಿದ್ದು ನನ್ನ ಬಟ್ಟೆ ಹಾಕೊಳ್ಳೋದು ಅವ್ರ ಧರ್ಮ, ಅದನ್ನ ಬೇಡ ಅನ್ನೋದು ನಾವ್ಯಾರು ಅಲ್ಲ. ಆದ್ರೆ ಗಂಡ್ ಮಕ್ಳು ಇರ್ತಾರಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಆ ಡೈವರ್ಟೇ ಬೇರೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ.
ಯಾವ ಉದ್ದೇಶಕ್ಕೂ ಹೇಳ್ತಾರೆ. ದೇವಸ್ಥಾನ ಅನ್ನೋದು ಭಕ್ತಿಯ ಕೇಂದ್ರ. ಹೌದು. ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿದ್ರೆ ಸಾಕಲ್ವಾ? ನಮ್ ಬಟ್ಟೆ ಹಾಕೊಳ್ಳೋದು ಹೇಳ್ಬೇಕಾ ಅಂತ ಅಂತಾರಲ್ಲ ಸರ್ ಜನ. ಒಳ್ಳೇದು ಮೇಡಮ್, ಅದು ಒಳ್ಳೇದು ಅಂತ ನಾನು ಹೇಳ್ತಾ ಇರೋದು. ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ, ಸಾರ್ವಜನಿಕರು ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು ಅಂತ. ಹಾಕೋಬಾರ್ದು, ಇಲ್ಲಾಂದ್ರೆ ಪ್ರವೇಶ ಇಲ್ಲ ಅಂತ. ಹೌದು. ಏನ್ ಅನ್ಸುತ್ತೆ? ಅದು ನಿಜನೇ ಅಲ್ವಾ? ಹೆಣ್ಮಕ್ಳಿಗೆ ಸ್ವಚ್ಛದಲ್ಲಿ ಹಾ. ಈ ಇದ್ರಲ್ಲಿ ನೀಟಾಗಿ ಸ್ಯಾರಿ ಉಟ್ಕೊಳ್ಳೋದು, ಮನಗ್ ಬಟ್ಟೆ ಹಾಕೊಳ್ಳೋದು ಒಳ್ಳೇದಲ್ವಾ ಹೆಣ್ಮಕ್ಳಿಗೆ? ಇದು ಸಿಚುವೇಶನ್ ಇರೋದೇ ಆತರ ಅಲ್ವಾ? ಅಲ್ಲ, ಈ ಬೇರೆ ಬಟ್ಟೆ ಹಾಕೊಂಡ್ರೆ ಏನ್ ಸಮಸ್ಯೆ ಆಗ್ಬೋದು? ಈ ಗಂಡಸರ್ದು ಈ ಪ್ರಪಂಚದಲ್ಲಿ ಓಡಾಡೋ ಪರಿಸ್ಥಿತಿ ಹೆಣ್ಮಕ್ಳಿಗೆ ಅಪಾಯ ಆಗುತ್ತೆ. ಈ ತರ ಪ್ರಾಬ್ಲಮ್ ಬರುತ್ತೆ ದೇವಸ್ಥಾನಗಳಲ್ಲಿ, ಅದ್ರಲ್ಲೂ ಈ ಉಡುಪಿ ಧರ್ಮಸ್ಥಳ ಅಂತ ಬಂದಾಗ ಶಿಸ್ತುಬದ್ಧವಾಗಿರುವಂತಹ, ಸಂಸ್ಕೃತಿಗೆ ಧಕ್ಕೆ ಬರಬಾರ್ದಂತಹ ಸಮವಸ್ತ್ರ ಧರಿಸ್ಬೇಕು. ಹೌದು. ದೇವಸ್ಥಾನಕ್ಕೆ ಅಂತಾನೆ ಡ್ರೆಸ್ ಕೋಡ್ ಅಂತ ಮಾಡಿದ್ದಾರೆ. ಇದು ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ದೇವಸ್ಥಾನಕ್ಕೆ ಹೋಗೋದು ಭಕ್ತಿಯಿಂದ, ಡ್ರೆಸ್ ಕೂಡ ಅವ್ರು ಹೇಳಿದ್ದೆ ಹಾಕೋಬೇಕು ಅಂತ ಅನ್ಸುತ್ತಾ? ಬೇಡ ಬೇಡ, ಅದ್ ಅನ್ಸೋದಲ್ಲ. ದೇವ್ರು ನಮ್ ಭಕ್ತಿ ನಮ್ಗೆ ಕಾಪಾಡ್ಬೇಕು ಅಂತಂದ್ರೆ ಮಾನವಾಗಿ ಹೋಗ್ಬೋದು. ದೇವಸ್ಥಾನ ಮಾನವಾಗಿ ಹೋಗೋದೇ ಒಳ್ಳೇದು. ಓಕೆ. ನೀವು ಯಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಎಲ್ಲಿ ಈ ತರದ್ ರೂಲ್ಸ್ ನಿಮ್ಗೆ ಕಾಣಿಸಿದೆ? ನಾವು ತಿರುಪ್ತಿಗೆ ಹೋಗಿದೀವಿ, ಧರ್ಮಸ್ಥಳ ಹೋಗಿದೀವಿ, ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಇವೆಲ್ಲ ಹೋಗಿದ್ದೀವಿ. ಅಲ್ಲೆಲ್ಲ ಬರ್ದಿರೋದೆಲ್ಲ ನೋಡಿದೀರಾ? ನೋಡಿದೀವಿ. ಭಕ್ತಿಗೆ ಹೋಗಿ ಭಕ್ತಿ ತರ ನಾವು ಹೆಣ್ಮಕ್ಳು ಒಂದು ಇದ್ರಲ್ಲಿ ಹೋಗ್ಬಿಟ್ಟು ಬರ್ಬೇಕು ಅಷ್ಟೇ. ಮೈ ತುಂಬಾ ಬಟ್ಟೆ ಹಾಕೊಂಡೋದ್ರೆ ಅವ್ರಿಗೆ ಒಳ್ಳೇದಲ್ಲ ಅಂತ ಹೇಳೋದಾಗ್ಲಿ, ಸರಿನೇ. ಇದೇ ತರದ್ ಉಡುಪು ಹಾಕೊಂಡ್ ಬರ್ಬೇಕು, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಸೀರೆ, ಚೂಡಿದಾರ್, ಪಂಚೆ ಇದ್ರಲ್ಲಿ ಇರ್ಬೇಕು ಅಂತ ಹೇಳಿ ಕೆಲವೊಂದು ರೂಲ್ಸ್ ಮಾಡಿದಾರಲ್ಲ ಸರ್, ಇದು ನಿಮ್ಗೆ ಎಷ್ಟರ ಮಟ್ಟಕ್ಕೆ ಸರಿ ಅನ್ಸುತ್ತೆ? ನೋಡಮ್ಮ, ಇದ್ರ ಅಂದ್ರ ನಾವು ಬೇರೆ ಬೇರೆ ಡ್ರೆಸ್ ಹಾಕೊಂಡು ಎಲ್ಲೆಲ್ಲೇ ತಿರುಗಾಡ್ಕೊಂತ ಹೋಗಿರ್ತೀವಿ. ಹೌದು. ಅದ್ರಲ್ಲಿ ಬ್ಯಾಕ್ಟೀರಿಯಾಗಳು ಕುಂತಿರ್ತಾವ. ಅಲ್ಲಿ ಜನಸಾಮಾನ್ಯರು ಅಡ್ಡಾಡ್ತಾರ. ಆ ಬ್ಯಾಕ್ಟೀರಿಯಾಗಳು ಅವ್ರಿಗೆ ಎತ್ತಿ ಅದು ರೋಗ ಹರಡಬಾರ್ದು ಅನ್ನೋ ಸಲುವಾಗಿ ಸಮವಸ್ತ್ರ ಸ್ವಚ್ಛನ್ನು ಒಗೆದು ಸಮವಸ್ತ್ರ ಮಾಡಿರ್ತಾರ. ಈ ಸಮವಸ್ತ್ರ ಯಾಕೆ ಮಾಡಿರ್ತಾರ ಅಂತಂದ್ರ ಒಗೆದು ಇಟ್ಟಿರ್ತೀವಿ ನಾವು. ಇವನ್ನ ಹಾಕೊಂಬ ಅನ್ನೋದೀಗ ಅವನ್ನೆಲ್ಲ ನಮ್ ಊರಲ್ಲಿ ಬಂದಾಗ ಬಿಳಿ ವಸ್ತ್ರ, ಹಸಿರು ವಸ್ತ್ರ ಒಂದು ಇದು ಮಾಡಿರ್ತಾರ. ಅವನು ಒಗದ್ಕೆ ಸ್ವಚ್ಛವಾಗಿ ಇಟ್ಟಿರ್ತೀವಿ ನಾವು. ಅವ್ನು ಉಟ್ಕೊಂಡು ಹೋಗೋದ್ರಿಂದ ಬ್ಯಾಕ್ಟೀರಿಯಾಗಳು ಎಲ್ಲಿ ರೋಗ ರುಜಿನ ಹರಡೋದ್ರಿಂದ ಈ ಪೊಸಿಷನ್ಗೆ ಅವರು ಸಮವಸ್ತ್ರ ಹಾಕೊಂಬ ಅಂತ ಹೇಳ್ತಾರ. ಮತ್ತೇನು ಇಲ್ಲ. ಅಲ್ಲ, ಜೀನ್ಸ್ ಮಿಟಿ ಇಂಥದ್ದು ಹಾಕೋಬಾರ್ದು ಹೆಣ್ಮಕ್ಳು, ಸೀರೆನೆ ಹಾಕೊಂಡ್ ಬರ್ಬೇಕು, ಚೂಡಿದಾರ್ ಹಾಕೊಂಡ್ ಬರ್ಬೇಕು ಅಂತ ಈ ರೂಲ್ ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ? ಅಲ್ಲ, ನಾವ್ ಅದ್ರ ರೂಲ್ಸ್ ಯಾವುದೇ ಇರ್ಲಿ, ಯಾವುದೇ ಬಟ್ಟೆ ಬರ್ಲಿ, ಸ್ವಚ್ಛ ಬಟ್ಟೆ ಇರ್ಬೇಕು ಅನ್ನೋದು. ಈ ಜೀನ್ಸ್ ಪ್ಯಾಂಟ್ ಅದನ್ನ ಅಲ್ಲ, ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಳಗೆ ಪ್ರವೇಶ ಇಲ್ಲ ಅಂತ ಹೇಳಿದಾರೆ ಸರ್. ಉಡುಪಿ ಆಗ್ಲಿ ಧರ್ಮಸ್ಥಳ ಆಗ್ಲಿ ಜೀನ್ಸ್ ಇರಬಾರ್ದು. ನಮ್ಮ ಭಾರತೀಯ ಸಂಸ್ಕೃತಿ ಹೆಂಗಿದೆ, ಸಾರಿ ಚೂಡಿದಾರ್ ಹಾಕೊಂಡ್ ಬರ್ಬೇಕು. ನೋಡಮ್ಮ, ಭಾರತೀಯ ಸಂಸ್ಕೃತಿ ಏನು, ಸೀರೆ ನಮ್ಮ ಸೀರೆ ಅದೇನ ನಮ್ಮ ಸಂಸ್ಕೃತಿ ಏನಿದೆ ಅದನ್ನ ಹಾಕೊಂಡ್ ಹೋಗ್ಬೇಕು. ಇದರಿಂದ ಈ ಸೀರೆ ಇದ್ದ ಲೋಕಲ್ ಆಗಿ ಎಲ್ಲಾರು ಸಮವಸ್ತ್ರ ಅವನ್ನ ಹಾಕೊಂಡ್ ಹೋದ ನಮ್ಮ ದೃಷ್ಟಿ ಆ ಕಡೆ ಬೀಳುತ್ತ. ಸೀರೆ ಉಟ್ರ ಮ್ಯಾಗ ಎಷ್ಟೋ 100 ಮಂದಿ ಹೊಂಟಿರ್ತಾರ. ಆ ದೃಷ್ಟಿ ಅವ್ರ ಕಡೆ ಹೋಗುತ್ತ. ಒಬ್ರು ಅಕಸ್ಮಾತ್ ಇವ್ರು ಜೀನ್ಸ್ ಪ್ಯಾಂಟ್ ಹಾಕೊಂಬಂದ್ರೆ ನಮ್ ದೃಷ್ಟಿ ದೇವ್ರ ಕಡೆ ಬದ್ಲಿ ಅವ್ರ ಕಡೆ ಹೋಗ್ಬಿಡುತ್ತೆ ಗಂಡ್ಮಕ್ಳು. ನಿಜ ಹೌದಿಲ್ಲ? ಹೌದು. ನಮ್ದು ಏನ್ ಮಾಡ್ತಾ ಆ ಕಡೆ ಹೋಗ್ಬಿಡ್ತ. ಅದು ಆ ದೇವ್ರ ಕಡೆ ಒಂದೇ ಲಕ್ಷಣ ಹೋಲನ್ನು ಸಲುವಾಗ ನಾವ್ ಸೀರೆ ಹಿಂದಿ ಪುರಾತನ ಕಾಲದಿಂದನೂ ಬಂದತ್ತ ಅದು ಸೀರೆ ಉಟ್ಕೊಂಡ್ ಬರೋದು. ಅದ್ರಿಂದ ಅದು ಎಲ್ಲಾರು ರಾಜ ಮಹಾರಾಜರ್ವಾಗ್ಲಿ, ಈಗ ನಾವ ಈ ಗೌರ್ಮೆಂಟ್ ಬಂದಿದ್ದಾಗ್ಲಿ ಎಲ್ಲರೂ ಬಂದಿದ್ದು ಏನಿಗೆ ಒಂದು ಸೀರೆ ಉಟ್ಕೊಂಡು ಹೋಗಿರ್ತಾರ. ಅದೇ ಸಂಸ್ಕೃತಿ ಒಳ್ಳೆ ನಮ್ಮ ಲೆಕ್ಕ ಮತ್ತೊಬ್ಬರಿಗೆ ಅದು ಸಮವಸ್ತ್ರನೇನು ನಮ್ಮ ದೃಷ್ಟಿ ಮತ್ತೊಬ್ಬರಿಗೆ ಕಡೆ ಬೀಳಬಾರದು. ಅದ್ರ ಸಲುವಾಗಿ ಈ ಸಮವಸ್ತ್ರ ಮಾಡ್ಯಾರ ಅವನ್ನ. ಮತ್ತೊಂದು ಅದರಿಂದ ಅದು ಇದು ಸಂಬಂಧ ಇಲ್ಲ. ಸಮವಸ್ತ್ರ ಯಾಕೆ ಮಾಡಿದ್ದಂದ್ರೆ ಇವ್ರು ಏನು ಒಂದು ಸೀರೆ ಸಮವಸ್ತ್ರ ಮಾಡೋದ್ರಿಂದ ಒಬ್ರು ಯಾರೊಬ್ರು ಸೀರೆ ಉಟ್ಕೊಂಡ್ರಾಗ ಒಂದು ಕಲರ್ ಸೀರೆ ಏನ್ ಉಟ್ಕೊಂಡ್ಬಂದ್ರೆ ಆ ಅಷ್ಟು ಸೀರೆ ಬಿಟ್ಟು ಆ ಕಲರ್ ಸೀರೆ ನಮ್ ದೃಷ್ಟಿ ಹೋಗ್ಬಿಡುತ್ತ. ಏಕ ದೃಷ್ಟಿ ಇರೋ ಸಲುವಾಗಿ ಅದನ್ನ ಏನ್ ಮಾಡ್ಯಾರ, ಸಮವಸ್ತ್ರ ಮಾಡ್ಯಾರ. ಅದು ಏಕ ದೃಷ್ಟಿ ಇರ್ಬೇಕು. ನಾವ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಲ್ಲಿ ಏಕ ದೃಷ್ಟಿ ಅಲ್ಲೇ ಆ ದೇವ್ರ ಕಡೆ ನಮ್ ಲಕ್ಷ್ಯ ಇರ್ಲಿ. ಸರ್, ಈಗ ದೇವ್ರು ನಾವ್ ಏನ್ ಮಾಡ್ತೀವಿ ಸರ್, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ದೇವ್ರ ಮೇಲೆ ಭಕ್ತಿ ಅಥವಾ ಅಧ್ಯಾತ್ಮ, ಅಲ್ಲೊಂದ್ ಸ್ವಲ್ಪ ಶಾಂತಿ ಸಿಗ್ಲಿ ಅಂತ ನಾವು ಹೋಗ್ತಿವಿ. ಹೋಗೋರಿಗೆ ಇದೇ ಬಟ್ಟೆ ಹಾಕೊಂಬನ್ನಿ, ಅದೇ ಬಟ್ಟೆ ಹಾಕೊಂಬನ್ನಿ ಅನ್ನೋದು ನಿಮಗೆ ಎಷ್ಟು ಸರಿ ಅನ್ಸುತ್ತೆ? ನಾ ಹೇಳಿನಲ್ಲಮ್ಮ, ಸರಿ. ಯಾಕ ನಮ್ಮ ಏಕಾಗ್ರತೆ ಇರೋ ಸಲ ಒಂದ ಲೆವೆಲ್ ಇರ್ಬೇಕನ್ನೋ ನಾನು. ಇಲ್ಲಿ ಬಡ್ರು ಶ್ರೀಮಂತರು ತಾರತಮ್ಯನೇ ಇಲ್ಲ. ಒಬ್ರು ಶ್ರೀಮಂತರು ಜಗ್ ಬಗ್ ಸೀರೆ ಉಟ್ಕೊಂಡ್ ಬಂದಿರ್ತಾರ, ಬಡ್ರು ಎಂತವ್ರು ಹಾಕೊಂಡ್ ಬಂದಿರ್ತಾರ. ಶ್ರೀಮಂತರು ಏನು ಕೊಳ್ಳಾಗ ಅವು ಇವು ಜಗ್ ಪಿತಾಂಬ್ರ ಅವು ಹಾಕೊಂಡ್ ಬರ್ತಾರ. ಬಡ್ರು ಏನ್ ಮಾಡಿರ್ತಾರ, ಎಂತ ಒಂದು ಹಳೆ ಸೀರೆ ಉಟ್ಕೊಂಡ್ಬಂದ್ರ. ಅಲ್ಲೇನು ಸ್ವಚ್ಛತಾ ಒಂದ ಲೆವೆಲ್ ಇತ್ತಂತಂದ್ರ ಸ್ವಚ್ಛಾಗಿ ಉಟ್ಕೊಂಡ್ ಬರ್ತಾರ. ಸ್ವಚ್ಛ ಬಟ್ಟಿ ಎಲ್ಲರೂ ಒಂದ ಲೆವೆಲ್ ಅಂತ ಎಲ್ಲರೂ
ಬಡರು ಅಷ್ಟೇ ಶ್ರೀಮಂತರು ಅಷ್ಟು ಒಂದೇ ಲೆವೆಲ್ ಕಾಣ್ಲಿ, ಬಡರು ಶ್ರೀಮಂತ ತಾರತಮ್ಯ ಬೇಡ ಅನ್ನೋ ಸಲಗ ಅವನು ಈ ಸಮವಸ್ತ್ರ ಮಾಡ್ಯಾರ ಅದನ್ನ. ಓಕೆ, ನೀವು ಯಾವ ದೇವಸ್ಥಾನಗಳಿಗೆ ಹೋಗಿದ್ದೀರಲ್ಲ ಸರ್, ಹಾ. ಅಲ್ಲಿ ದೇವಸ್ಥಾನಕ್ಕಂತಾನೆ ಇದೇ ರೀತಿಯ ಸಮವಸ್ತ್ರ ಹಾಕೋಬೇಕಂತ ಎಲ್ಲಾದ್ರೂ ಬರ್ದಿದ್ ನೋಡಿದೀರಾ? ಪ್ರವೇಶವಿಲ್ಲ ಅಂತ ಬರ್ದಿರ್ತಾರೆ ಕೆಲವು ಕಡೆ, ಜೀನ್ಸ್ ಮಿಡ್ಡಿ ಹಾಕೊಂಡ್ರೆ ಪ್ರವೇಶವಿಲ್ಲ ಇಲ್ಲ, ಅಂತ ನಾನು ಎಲ್ಲ ಅಡ್ಡಾಡಿ ನಾವು ಕಂಡಕ್ಟರ್ ಆಗಿ ಎಲ್ಲಾ ದೇವಸ್ಥಾನಗಳು ಅಡ್ಡಾಡಿನಿ. ಆದ್ರೆ ಅಲ್ಲಿ ಏನು ಬರ್ದದ್ ನಾನ್ ನೋಡಿಲ್ಲ. ಧರ್ಮಸ್ಥಳ ನೋಡಿನಿ, ಪಂಡ್ರಾಪುರ್ ನೋಡಿನಿ, ಶ್ರೀಶೈಲದಾಗ ಹೋಗಿನಿ, ಧರ್ಮಸ್ಥಳದಾಗ ಹೋಗಿನಿ, ಮಂತ್ರಾಲಯದಾಗ ಹೋಗಿನಿ. ಹೆಚ್ಚಾನೆಚ್ಚು ಇಲ್ಲಿ ಬೆಂಗಳೂರಾಗ 12 ವರ್ಷ ಮಾಡಿದ ಎಲ್ಲ ದೇವಸ್ಥಾನ ಎಲ್ಲ ಹೋಗಿನಿ. ಆದ್ರೆ ಎಲ್ಲಿ ಬರ್ದದ್ ನೋಡಿಲ್ಲ. ಕರ್ನಾಟಕ ಸರ್ಕಾರ ಹಿಂದೂ ಲೇಡೀಸ್ ಮಂಗೆ ಆಗ್ಲಿ, ಯಾವ್ದು ಬಿ ಕಾಸ್ಟ್ ಹೆಣ್ಮಕ್ಳಿಗಾಗಲಿ ಏನು ಒಂದ್ ಸಮಸ್ಯೆ ತಗೊಂಡ್ ಬಂದ್ರೆ ನಮ್ ಕರ್ನಾಟಕ ಹೆಣ್ಮಕ್ಳಿಗೆ ಅದಕ್ಕೆ ಆಗ್ಲಿ, ನಮ್ ಗುಲ್ಬರ್ಗ ಜವರಿಗೆ MLA ಮ್ಯಾಗ ಆಮಲ ಮತ್ತ ಇನ್ನೊಬ್ಬ ರಾಜಕೀಯ ಮ್ಯಾಗ ಹಮಲ ಹೊಸ ಕಾನೂನು ತಗೊಂಡ್ ಬರ್ತಾರ. ದೇವಸ್ಥಾನಕ್ಕೆ ಹೋಗೋ ಪ್ಯಾಂಟ್ ಅಂಗಿನೇ ಜೋರಿ ಅದೇನು, ಲುಂಗಿ ಹೆಣ್ಮಕ್ಳಿಗೆ ಸೀರೆ ಬೇಕೇ ಬೇಕು. ನಮ್ ಹಿಂದೂಸ್ತಾನದಾಗ ಕುಕುಮ ಹೆಣ್ಮಕ್ಳಿಗೆ ಸೀರೆ ಅದು ತಲೆ ತುಂಬಾ ಇರ್ಬೇಕದು. ನಮ್ ಹಿಂದೂ ಧರ್ಮದ ಪದ್ಧತಿ ಅದು. ಇವ್ರು ಬಂದಾಗ ಯಾವುದೇ ಸರ್ಕಾರಕ್ಕಾಗಲಿ ಹೆಣ್ಮಕ್ಳ ಮ್ಯಾಗ ಹೊಸ ಕಾನೂನು ಯಾವ ದೇವಸ್ಥಾನ ಬರ್ಬೇಕಾಗಲಿ, ಕ್ರಿಶ್ಚಿಯನ್ ಆಗ್ಲಿ ಮಸೀದ್ ಆಗ್ಲಿ, ಅವ್ರಿಗೆ ಧರ್ಮದ ಮ್ಯಾಗ ಏನ ಸಮಸ್ಯೆ ಅದ ಅವ್ರ ಧರ್ಮಕ್ಕ ಪ್ರಕಾರ ದೇವ್ರಿಗೆ ಹೋಯ್ತಾರ. ಅವ್ರು ದೇವಸ್ಥಾನ ಅಂದ್ರೆ ಭಗವಾನ, ಭೂತ್ ಬೈಲ್ಕ್ ಹೋಗಲ್ಲ, ದೇವ್ರ ಬೈಲ್ಕ್ ಹೋಯ್ತಾರ. ನಮ್ಗೆ ಒಳ್ಳೇದಾಗ್ಲಿ, ನನ್ ಮಕ್ಕಳಿಗೆ ಒಳ್ಳೇದಾಗ್ಲಿ, ನಮ್ ಸಂಸಾರ ಒಳ್ಳೇದಾಗ್ಲಿ ಅಂತ ದೇವ್ರ ಬಲ್ ಬೇಡ್ಕೊತಾರೆ. ಎಲ್ಲಾ ಧರ್ಮಗಳಿಗೆ ದೇವ್ರ ಬಲ್ ಹೋಗಿ ಅದು ಮನೆ ಕಲ್ಲಂಟು ಮಾಡ್ಬೇಕು, ಈ ಸರ್ಕಾರಕ್ಕೆ ಗುಂಡೆಗರಿ ತೋರ್ಸ್ಬೇಕು. ಅದು ಯಾವ ಧರ್ಮದವ್ರು ಮಾಡಲ್ಲ, ಯಾವ ಹೆಣ್ಮಕ್ಳು ಮಾಡಕ್ ಬರಲ್ಲ. ಹೆಣ್ಮಕ್ಳು ಅಂದೇ ಇಲ್ಲ, ಗಂಡಸರು ಬಿ ಯಾರು ಮಾಡಲ್ಲ. ಇದು ಹೆಣ್ಮಕ್ಳ ಪದ್ಧತಿ. ಯಾವ್ದು ದೇವಸ್ಥಾನಕ್ಕೆ ಹೋಗಿರ್ವಿ ನಮ್ ಹಿಂದೂಸ್ತಾನದಾಗ, ಕರ್ನಾಟಕ ಒಂದೇ ಇಲ್ಲ ಇಡೀ ಹಿಂದೂಸ್ತಾನದಾಗ ಹೆಣ್ಮಕ್ಳು ಸೀರೆ ಜರೂರಿ ಅದ. ನೀವು ಲುಂಗಿ ಕಟ್ಕೊಂಡ್ ಹೋಗ್ರಿ, ಅಂಗಿ ಪ್ಯಾಂಟ್ ಹಾಕೊಂಡ್ ಹೋಗಿರಿ ಅಂದ್ರೆ ಅದು ಹಿಂದೂಸ್ತಾನ ಹಿಡ್ಕೊಳ್ಳಿ ಒಪ್ಕೊಂಡಿಲ್ಲ, ಮುಂದಿನ ಪೀಳಿಗೆ ಒಪ್ಕೊಂಬ. ನೀವ್ ಯಾರಿಗೂ ಬಿ ಕೇಳ್ಕೊರಿ. ಈಗ ತುಮಕೂರು ಸಿದ್ಧಗಂಗಾ ಮಠದಾರ ನಮ್ಮಲ್ಲಿ ಬರಬೇಕಂದ್ರೆ ನಮ್ಗ ಅಂಗಿ ಪ್ಯಾಂಟ್ ಬೇಕಂತಾರೆ ಅವ್ರು. ಅನೇಕ ದೇವ್ರುಗಳಾರ, ತಿರುಪತಿ ಅದ, ಎಲ್ಲಾ ಕಾಸ್ಟ್ಗಳು ಹೋಯ್ತಾರ. ನಮ್ ಹಿಂದೂ ಮಂದಿ ಅಲ್ಲ, ಒಂದೇ ಅಲ್ಲ, ಇಡೀ ಕಾಸ್ಟ್ ಮಂದಿ ಹೋಯ್ತಾರ. ಅಲ್ಲಿ ಹೋಗಿ ಏನ್ ಬೇಡ್ತಾರ, ನಮ್ ಜನಕ್ಕೆ ಚೊಲೋ ಅಲ್ಲಪ್ಪ, ನಮ್ ಕುಟುಂಬ ಚೊಲೋ ಆಗ್ಲಿ, ನಮ್ ಜಿಲ್ಲೆಗೆ ಚೊಲೋ ಆಗ್ಲಿ, ನಮ್ ತಾಲೂಕಿಗೆ ಚೊಲೋ ಆಗ್ಲಿ, ಒಳ್ಳೆ MLAಗಳು ನಮ್ಗೆ ಸಿಗಿಲ್ಲ ಅಂತಂದು ಅವ್ರ ಬಳಿ ಬೇಡ್ಕೋತಾರ. ಯಾವ್ದೋ ಬ್ಯಾಂಕಿಗೆ ಹೋಗಿ ಗುಂಡಗಿರಿ ಮಾಡ್ತಾರ. ಮೊನ್ನೆ ಯಾವ್ದು ATM ಎತ್ಕೊಂಡು ಹೋಯ್ದರು. ಈ ಸರ್ಕಾರಕ್ಕೆ ಬುದ್ಧಿ ಇಲ್ಲ. ಈ ಸರ್ಕಾರ ಮ್ಯಾಗ ನಮ್ ಕರ್ನಾಟಕ ಸ್ಟೇಟ್ ಎಲ್ಲ ಒಂದೇ ಇಲ್ಲ, ಇಡೀ ಹಿಂದೂಸ್ತಾನ ಮ್ಯಾಗ ಹೆಣ್ಮಕ್ಳ ಮ್ಯಾಗ ಎತ್ತರಾಜ್ ಮಾಡ್ತಾರೆ ಅಂತ ನಮ್ ಹಿಂದೂ ಜನ ಎಲ್ಲರೂ ಸಂಕ ಹೊಡ್ಕೋತಾರ. ನಂಬಲ್ಲಿ ಬುದ್ಧಿ ಬರ್ಬೇಕು. ಹೆಣ್ಮಕ್ಳಿಗೆ ಪ್ಯಾಂಟ್ ಏನೇನು ಸೀರೆ ಇದ್ದರೇನು, ದೇವ್ರ ಬೆಳಕ್ ಹೋಗೋದು ಒಂದೇ, ಕುಕುಮ ಒಂದು, ಭಕ್ತಿ ಒಂದು. ಯಾವ ದೇವ್ರ ಬೆಳಕ್ ಹೋಗಿರ್ಲಿ ಕುಕುಮ ಒಂದು ಬೇಕು, ಭಕ್ತಿ ಒಂದು ಬೇಕು. ನನ್ನ ಹೆಸರು ವಿಜಯಸ್ವಾಮಿ, ಔರಾದ್ ಎಸ್ಟ್, ಬೀದರ್ ಡಿಸ್ಟ್ರಿಕ್ಟ್, ತಾಲೂಕಾ ಬೀದರ್. ನೀವು ಏನು ಸಮಸ್ಯೆ ಇದ್ರು ಬಿ ನಾ ನಂಬರ್ ಕೊಡ್ತೀನಿ. ಪಬ್ಲಿಕ್ ಟಿವಿ ಮಲ್ಲಿಕಾರ್ಜುನ್ ರಿಪೋರ್ಟರ್ ಅವ್ರಿಗೆ ನಾನು ಖಾಲಿ ಅಂಗವಿಕಲ ಎರಡು ಕೈ ಇಲ್ಲ. ಔರಾದ್ ಎಷ್ಟ ಅಂದ್ರೆ ಯಾರಿಗೂ ಅವ್ರು ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ನಾನು ಕೊನೆ ಹಿಡಿತದ. ನನ್ನ ಒಂದ್ ಒಳಗೆ ಸರ್ಕಾರದವ್ರು ಕಣ್ ತೆರೆದ್ರ ನನ್ಗೆ ಏನು ಅರೆಸ್ಟ್ ಮಾಡಕ್ ಕ್ವಶನ್ ಮಾಡಿದ್ರ ಸೀದಾ ಬೀದರ್ ಬಂದು ನನ್ಗೆ ಇನ್ಕ್ವೈರಿ ಮಾಡಬಹುದು. ನಾ ಏನ್ ತಪ್ಪು ಮಾತಾಡ್ರ ಏನ್ ಮೇಡಮ್ ತಪ್ಪಿದು? ಯಾರು ಹೆಣ್ಮಕ್ಳು ಕೇಳ್ರು ಸೀರೆ ಬೇಕಾ, ಕುಕುಮ್ ಬೇಕಾ, ಏನ್ ಬೇಕು ಈ ದೇವರಿಗೆ? ಓ ಅಮ್ಮ, ನೀವು ದೇವ್ರಿಗೆ ಹೋಯ್ತಿರಲ್ಲಮ್ಮ, ದೇವ್ರ ಮೇಲೆ ಏನ್ ಬೇಡ್ತೀರಿ?
ನಮ್ಮ ಮಕ್ಕಳು ಸರಿ ಇರಲಿ, ನಮ್ಮ ಹೆಂಡ್ರು ನಮ್ಮ ಗಂಡದ ಸರಿ ಇರಲಿ, ನಮ್ಮ ನೆಂಟರು ಸೊಳ್ಳೆ ಇರಲಿ, ನಮ್ಮ ಸಂಸಾರ ಸೊಳ್ಳೆ ನಡೀಲಿ ಅಂತ ಇದೇ ಬೇಡ್ತೀರಿ ನೀವು. ನಮ್ಮ MLA ಸರ್ಕಾರ ಸೊಳ್ಳೆ ಇರ್ಬೇಕಂತ ಬೇಡ್ತೀರಿ. ಇವ್ರು ಇಂತಲ್ಲಿ ಹೋಗಿ ಆ ದೇವ್ರಿಗೆ ಹೋಗ್ಬಾರ್ರಿ, ಆ ಸೀರೆ ಉಟ್ಕೊಂಡು ಹೋಗ್ಬಾರ್ರಿ, ಪ್ಯಾಂಟ್ ಉಟ್ಕೊಂಡು ಹೋಗ್ರಿ ಅಂದ್ರೆ ನಿಮ್ ಸರಿ ನೀವು ಯಾರು ಮಾತಾಡ್ರಿ. ನಮ್ ಕಡೆ ನಮ್ ಬೀದರ್ ಕರ್ನಾಟಕ ಇಡೀ ಕರ್ನಾಟಕ ಅಕ್ಕಂಗಿರ್ ಸಲಕ್ ನಾವ್ ಬೇಡ್ತೀನಿ ಮಾತಾಡ್ರಿ.